ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸ್ವಲ್ಪ ಇಬ್ರು ಸಚಿವರು ಎಚ್ಚೆತ್ತುಕೊಂಡ್ರು ಈಗ ಎಚ್ಚರಾಗ್ಯಾರ ಗಾರ್ಡ್ ನಿದ್ರಿಂದ. ಇನ್ನು ಒಂದು ವಾರದೊಳಗಾಗಿ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತನಾಡಿ ದಿನಾಂಕ ನಿಗದಿಪಡಿಸಿ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹೋರಾಟ ಸಮಿತಿ ಏನದ ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಒಂದು ಕೂಡಿಸಿ ಇದು ಖಾಸಗಿ ಸಭಾಯಿತಲ್ಲಿ ಬೇಡ, ಇದರಿಂದ ಅನ್ಯಾಯ ಆಗ್ತದೆ ಬಡ ವಿದ್ಯಾರ್ಥಿಗಳಿಗೆ ಒಂದು MBBS ಓದ್ಲಿಕ್ಕೆ. ಯಾಕಂದ್ರೆ ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಕೊಲ್ಲಿದ್ರೆ ಆಗಂಗಿಲ್ಲ. ಇದು ಹೋರಾಟ ಸತ್ಯ, ಯಾವುದೇ ಕಾರಣಕ್ಕೂ ಖಾಸಗಿ ಸಭಾಯಿತಲ್ಲಿ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡೋದು ಬೇಡ ಅಂತ ತಿಳ್ಕೊಂಡೇಳಿ ಮುಖ್ಯಮಂತ್ರಿಯಲ್ಲಿ ಇದನ್ನು ಮನವರಿಕೆ ಮಾಡಿಕೊಟ್ಟು ಯಾವುದೇ ಪರಿಸ್ಥಿತಿ ಒಳಗೆ ಇದನ್ನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನದಲ್ಲಿ ನಡೆಸುವಂತಹದ್ದಕ್ಕೆ ನಾವು ಒತ್ತಡ ತರ್ತೇವೆ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ MB ಪಾಟೀಲ್ ಕೂಡ ಹೇಳಿದ್ದಾರೆ. ಈಗಾಗಲೇ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಕೂಡ ಅವರು ಕೂಡ ಇದೇ ವಿಷಯವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಒಂದು ಮುಖ್ಯಮಂತ್ರಿ ಬಳಿ ನಿಯೋಗ ತೆಗೆದುಕೊಂಡು ಹೋಗಿ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಅವರು ಶರಣ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ್ಕೊಂಡು ಇದನ್ನ ಹೋರಾಟವನ್ನ ಅಂತ್ಯ ಮಾಡುವಂತ ಒಂದು ತಾರ್ಕಿಕ ಅಂತ್ಯ ನಿಟ್ಟಿನಲ್ಲಿ ಇದನ್ನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಪೂರ್ಣ ಸರ್ಕಾರದ್ದೇ ನಾವು ಮಾಡ್ತೇವೆ ಹೊರತಾಗಿ ಯಾವುದೇ ಕಾರಣಕ್ಕೂ ನಾವು ಖಾಸಗಿಯವರ ಕೈಯಾಗ ಕೊಡೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನ ಮಾಡಿದಾಗ ಮಾತ್ರ ಈ ಹೋರಾಟ ನಿಲ್ತದೆ. ಇದು 49 ದಿವಸ ಅಲ್ಲ, ಇದು ಎಷ್ಟೋ 49 ದಿವಸ ಹೋದ್ರು ಕೂಡ ನಾವು ಇದನ್ನ ಹೋರಾಟದಿಂದ ಅಚ್ಚಳ ಹೋಗಲ್ಲ, ಇಂದು ಸರಿಯುವಂತ ಪ್ರಶ್ನೆ ಇಲ್ಲ. ಇದು ಕೇವಲ ಹೋರಾಟ ಪುತ್ತೂರಿಗೆ ಅಷ್ಟೇ ಸೀಮಿತ ಇಲ್ಲ. ಇಲ್ಲಿ ನಮ್ಮ ಮಕ್ಕಳು MBBS ಓದಂಗಿಲ್ಲ, ಬೇರೆ ಬೇರೆ ವಿದ್ಯಾರ್ಥಿಗಳು, ವಿದ್ಯಾವಂತ ವಿದ್ಯಾರ್ಥಿಗಳು ಅವರು ಇವತ್ತು ಮೆಡಿಕಲ್ ಓದ್ಬೇಕಂದ್ರೆ ಅವರಿಗೆ ತೊಂದರೆ ಆಗ್ತದೆ, ಡೊನೇಷನ್ ಕೊಟ್ಟು ಅವ್ರ ಶಿಕ್ಷಣದ ವಂಚಿತರಾಗ್ತಾರ. ಆ ಕಾರಣಕ್ಕಾಗಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಅಥವಾ ಹಣ ಉಳ್ಳವರಿಗೆ ಇದನ್ನು ಕೊಟ್ರೆ ನಮ್ಗೆ ಅನ್ಯಾಯ ಆಗ್ತದೆ, ಇದನ್ನು ಮಾಡಬಾರತಕ್ಕಂಥ ಒಂದು ವಿಚಾರದಿಂದ ನಾವು ಕುತ್ಕೊಂಡಿದ್ದೇವೆ. ಯಾವುದೇ ರಾಜಕೀಯ ಪಕ್ಷದವರ ವತಿಯಿಂದಲ್ಲ, ಯಾರು ಹೇಳಿಕೆ ಮಾತನಾಡಿ ಕೇಳಿಲ್ಲ. ಇದು ಒಂದು ಪಕ್ಕ ನಾವು ಹೋರಾಟಗಾರರಾಗಿ ಜನ ಹಿತಕ್ಕೋಸ್ಕರ ಇದನ್ನ ಹೋರಾಟ ಮಾಡ್ತಿದ್ದೆ ಹೊರತಾಗಿ ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ. ಇದು ಯಾವ ವ್ಯಕ್ತಿಗತನೂ ಕೂಡ ನಾವು ವಿರುದ್ಧ ಇದನ್ನ ಮಾಡಕತ್ತಲ್ಲ. ಇದನ್ನ ಮೊಟ್ಟ ಮೊದಲು ಆಯಾ ಪಕ್ಷದ ಜನಪ್ರತಿನಿಧಿಯನ್ನು ಅರ್ಥ ಮಾಡ್ಕೊಂಡು ಇದನ್ನ ಕೆಲಸ ಮಾಡುವಂತದ್ದು ಆಗ್ಬೇಕು. ಇಲ್ಲೇ ಹೋದಲ್ಲಿ ನಾವು ಇಲ್ಲಿವರೆಗೂ ಕೂಡ ಬಹಳ ಶಾಂತ ರೀತಿಯಿಂದ ಕಾನೂನು ಚೌಕಟ್ಟಿನ ಹೋರಾಟ ಮಾಡಿದ್ದೇವೆ. ಮುಂದಾದ್ರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೇವೆ. ಮುಂದಿನ ಹೋರಾಟ ಸ್ವಲ್ಪ ಬದಲಾವಣೆ ಮಾಡ್ತೇವೆ ಹೋರಾಟ. ಯಾಕಂದ್ರೆ ಮತ್ತೆ ಕತ್ತೆ ಚಳವಳಿ ಮತ್ತು ಕಮಿಟಿ ಚಳವಳಿ, ಪ್ರತಿಕ್ರಿಯೆ ದಹನ ಮಾಡ್ತೇವೆ. ಅದಾದ ನಂತರ ಸರದಿ ಉಪವಾಸ ಸತ್ಯಾಗ್ರಹ, ಅದಕ್ಕೂ ಮನೇಲಿ ಇದ್ರೆ ಕೊನೆಯದಾಗಿ ಅದನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ನೀರು ಮತ್ತು ಆಹಾರವನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ ಅಮರಣ ಉಪವಾಸ ಸತ್ಯಾಗ್ರಹವನ್ನು ನಾವು ಕೊಡುವಂತದ್ದು ಕೂಡ ನಾವು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅವಕಾಶ ಕೊಡದೆ ಸರ್ಕಾರ ಇದನ್ನ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಯಾವುದೇ ಒಂದು ಜನಪ್ರತಿನಿಧಿಗಳ ಒತ್ತಡ, ಇವತ್ತೆಲ್ಲ ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ದೊಡ್ಡ ಕೋಟಿ ಗಟ್ಟಲೆ ರೊಕ್ಕ ಇದ್ದವ್ರು ಒತ್ತಡ ಬರ್ತವೆ, ಇದನ್ನ ಖಾಸಗಿ ಒಳಗೆ ನಾವು ಮಾಡ್ರಿ, ನಾವು ರೊಕ್ಕ ಕೊಡ್ತೇವೆ ಅಂತೇಳಿ ಯಾವುದಕ್ಕೂ ಸರ್ಕಾರ ಮನೆಯದೇನೆ ಇದನ್ನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನದಲ್ಲೇ ನಡೆಸ್ತೇವೆ ಅಂತಕ್ಕಂಥ ಸ್ಪಷ್ಟ ಆದೇಶವನ್ನ ನಮ್ಮ ಕೈಯಾಗ ಕೊಟ್ಟಾಗ ಮಾತ್ರ ಈ ಹೋರಾಟ ಮುಕ್ತಾಯ ಆಗ್ತದೆ. ಇಲ್ಲದ್ರೆ ಮುಂದಿನ ದಿನಮಾನ ಉಗ್ರವಂತ ಹೋರಾಟವನ್ನು ನಾವು ಮಾಡ್ಬೇಕಂತ ತಿಳ್ಕೊಂಡು ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ಅಧ್ಯಕ್ಷರಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿನ 49ನೇ ದಿನ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಎಲ್ಲಾ ಸಂಘಟನೆಯವರು ಬಂದು ಬೆಂಬಲ ಕೊಟ್ಟಿದ್ದಾರೆ. ಈಗ ನಮ್ಮ ಕುಲಕರ್ಣಿ ಅವರು ಹೇಳ್ದಂಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರನ್ನೂ ಕರ್ಕೊಂಡಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ಕೆಲವೇ ದಿನಗಳಲ್ಲಿ ನಾವು ಎಲ್ಲರೂ ಸಂಘದಿಂದ ಹೋಗಿ, ಸಂಘಟನೆಯಿಂದ ಹೋಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಮನವಿ ಕೊಟ್ಟು ಮತ್ತೆ ಈ ಸಂಘಟನೆ ಬಗ್ಗೆ, ಈ ನಮ್ಮ ಧರಣಿ ಸತ್ಯಾಗ್ರಹ ಬಗ್ಗೆ ತಿಳಿ ಹೇಳಲು ನಾವು ಒತ್ತಾಯಿಸಿದ್ದೇವೆ. ಲಿಂಗರಾಜ್ ಬಿದರ್ಕೊಂಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಅಧ್ಯಕ್ಷ. ನಿನ್ನೆ ದಿನ ಒಂದು ಕಬ್ಬು ಬೆಳೆಗಾರ ಒಂದು ಹೋರಾಟ ಮಾಡ್ತಿದ್ದಾರೆ. ನಿನ್ನೆ ಪ್ರಕಾರ ಇವತ್ತು ಬಂದು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಬಂದು MB ಸಾಹೇಬ್ ಬಂದು ಹೋಗ್ತಾರ. 49 ದಿವಸ ಆಯ್ತು ನೀವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರಿ. ಯಾಕೆ ನಿಮ್ಮದೊಂದು ಸಮಸ್ಯೆ ಬಗೆಹರಿಸ್ತಾ ಇಲ್ಲ? ಯಾಕೆ ಏನ್ ಸಮಸ್ಯೆ ಆಗ್ತದೆ? ಈ ಬಿಜಾಪುರದಾಗ ಜಾಗ ಐತಿ 149 ಎಕರೆ, 53 ಎಕರೆ ಜಾಗ ಐತಿ. ಎಲ್ಲ ಕೂಡ 1 ಕೋಟಿ ರೂಪಾಯಿ ಒಂದು ಮೆಡಿಕಲ್ ಕಾಲೇಜ್ ಆಗ್ತದೆ. ಆ ಸುಖಿ ಯಾಕೆ ತಾರತಮ್ಯ ಮಾಡ್ತಾರ? ನಿಮ್ಗೆ ಏನ್ ಅನಿಸ್ತದೆ ಅದ್ರ ಬಗ್ಗೆ? ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಥಮ ಬಾರಿಗೆ ಬಂದು ಹೋದ್ರು. ಅವರು ಮೊದಲು ಅವರು ಕೂಡ ಸ್ವಲ್ಪ ಹಿಂದೇಟ್ ಹಾಕಿದ್ರು ಬರ್ಲಾಕ. ಇದನ್ನ ಹೋರಾಟ ತೀವ್ರ ಸ್ವರೂಪ ಪಡಿತದ, ನಾಳೆ ನನ್ನ ಹೆಸರು ಕೆಡ್ತ ತಿಳ್ಕೊಂಡು ಅವತ್ತು ಬಂದು ನಮಗೇನೋ ಒಂದು ಬರೀ ಆಶ್ವಾಸನೆ ಕೊಟ್ಟು ಹೋದ್ರು. ಮತ್ತೆ ಇವ್ರದ್ದು ಯಾಕಂತಂದ್ರ PPP ಮಾಡಲ್ ಮಾಡ್ಬೇಕನ್ನೋದು ಹಿನ್ನೆಲೆಯಾಗಿ ಇವ್ರದ್ದು ಆಸಕ್ತಿ ಅದ ಅದಕ್ಕೆ. ಯಾಕಂದ್ರೆ ಇವ್ರದೇ ದೊಡ್ಡವಾದಂತ ಒಂದು BLD ಸಂಸ್ಥೆ ಅದ, ಅಲ್ಲಿ ಆಲಮೀನು ಇದೆ. ಇವಕ್ಕೆಲ್ಲ ನಮಗೆ ಹೊರತು ಬೀಳ್ತದ ಸರ್ಕಾರಿ ಆಯ್ತಪ್ಪ ಅಂದ್ರೆ ಅಂತಕ್ಕಂಥದ್ದು ಒಂದು ಇವ್ರ ಹತ್ರ ಜಿಜ್ಞಾಸೆ ಅದ. ಏನು ಸಂಬಂಧ ಇಲ್ಲ ಅದಕ್ಕ. ಮತ್ತೆ ಸರ್ಕಾರಿ ತಂದಿಸಿಂದ PPP ಮಾಡಿದ್ರೆ ಮತ್ತೆ ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು?
ಬಡ ಮಕ್ಕಳೇನೋ ಇವತ್ತು ದೊಡ್ಡ ದೊಡ್ಡ ಶಿಕ್ಷಣ ಇವತ್ತು MBBS ಮೆಡಿಕಲ್ ಓದಬಾರ್ದನ ಹೌದನು ಮತ್ತ ಅವ್ರ ಏನ್ ಅದೇ ರೈತ ಮಾಡ್ತಾನಪ್ಪ ರೈತರ ಅವರು ಹೊಲದಾಗೆ ಕೆಲಸ ಮಾಡ್ಬೇಕು ಅವಕ್ಕ. ಇವತ್ತು ನಾವು ಕೃಷಿ ಸುಮಾರು ಅಂತಲ್ಲ, ನಾವು ರೈತ ಪರ ಹೋರಾಟಗಾರರು. ಇವತ್ತು ತಂದೆ ಕೃಷಿಯಲ್ಲಿ ತೊಡಗೇನತ್ತಂದ್ರ ಆ ಕುಟುಂಬ ಸ್ವಲ್ಪ ಉದ್ಧಾರ ಆಗ್ಬೇಕಲ್ಲ. ಇವತ್ತು ತಂದಿ ಒಕ್ಕಲ್ತನ ಮಾಡಿ ಕೃಷಿ ಮಾಡಿ ಅವ ಬೆಳೆ ಬಳಸಿಂದ ದೇಶಕ್ಕೆ ಅನ್ನ ಹಾಕ್ತಾನ, ಒಂದ್ ಕಡೆ ಅವ ಜನರು ಬದುಕ್ತಾನ. ಇವರನ್ನ ವೈದ್ಯಕೀಯ ಸೇವೆ ಮಾಡಿ ಮಕ್ಕಳು ಜನರಿಗೆ ಉಚಿತ ಸೇವೆ ಕೊಡ್ಬೇಕು, ಒಂದು ಯೋಗ್ಯ ದರವನ್ನು ತಗೊಂಡು ಇವ್ರು ಚಿಕಿತ್ಸೆ ಕೊಡ್ಲಕ್ ಅವ್ರು ಒಂದು ಆಸಕ್ತಿ ಅದ ಕಲಿಬೇಕಂತಕ್ಕದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ವೈದ್ಯಕೀಯ ಮಹಾವಿದ್ಯಾಲಯ ಆಗ್ಬೇಕಾಗ್ಯದ. ಮತ್ತೆ ಇವ್ರು ಅದನ್ನ ಹಿಂದೇಟ ಹಾಕಿ ಒಂದ್ ವೇಳೆ ಸರ್ಕಾರದ ಅಧೀನದಲ್ಲೇ ನಡೀತಪ್ಪ ಅಂದ್ರ ನಮಗೆ ಎಲ್ಲಿ ಹೊರತು ಬೀಳ್ತಕ್ಕಂತಕ್ಕದ್ದು ಇದ್ರೊಳಗ ಹಿನ್ನೆಲೆ ಒಂದು ಕಾಡಾಗತೈತಿ. ಸರ್ 49 ದಿವಸ ಆಯ್ತು ಯುಗಾದಿ ಗೃಹದಲ್ಲಿ ಇಲ್ಲಿ ಒಂದು ಶಾಸಕರ ಒಂದು ಕಚೇರಿ ಕೂಡ ನಗರ ಶಾಸಕ ಬಸವಣ್ಣ ಪಾಟೀಲ್ ಅವ್ರು ಯಾಕೆ ಬಂದಿಲ್ಲ ನಿಮ್ ಜಾಗಕ್ಕ? ಈಗ ಅವ್ರದೇ ಅದ ಒಳಗಿದ ಹಿನ್ನೆಲೆ ಕಿತಾಪತಿ ಇವ್ರದೇ ಅವ್ರದೇ ಅದ. ಈಗ 500 ಕೋಟಿ ರೂಪಾಯಿನ ಬಂಡವಾಳ ಹೂಡ್ತೀನಿ ಕಾಶಿ ಸಭಾದಲ್ಲಿ ಮಾಡಿದ ತಂದಾಗ ಅವರೇ ಇದಕ್ಕೆ ಹೆಂಗ್ ಸಪೋರ್ಟ್ ಕೊಡ್ತಾರ? ಅವರೇ ವಿರೋಧಕ್ಕೆ ಅವ್ರು ಈಗಾಗಲೇ ಕೆಲವೊಂದು ವಿಷಯದಲ್ಲಿ ಹೇಳಿಬಿಟ್ಟಾರ, ಇಲ್ಲ ಅನ್ನೋದಕ್ಕೆ ನಾ ಬರೋದಿಲ್ಲ ಅಂತ ಹೇಳಿ. ಅವ್ರು ಬರ್ತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದು. ವಿಜಯಪುರ ಜಿಲ್ಲೆ ಜನರ ಬಗ್ಗೆ ಅವ್ರ ಅಭಿಮಾನ ಕಳಕಳೆ, ರೈತರ ಮಕ್ಕಳ ಬಗ್ಗೆ ಕಳಕಳಿ ಇತ್ತಪ್ಪ ಅಂದ್ರ ಅವ್ರು ಬರ್ಬೇಕು. ಇಲ್ಲ ಒಟ್ ನನ್ನ ರಾಜಕೀಯ ಅದ, ನಾ ಬರೀ ಬೇಕೋತಿ ಹೋಗೋದವ ನನ್ನ ಚಟ, ಅದನ್ನ ಬಿಟ್ರೆ ನಾವು ಉಳಿದ ಯಾವ ಸಂಬಂಧ ಇಲ್ಲ ಅಂತ ಅವ್ರು ಇಷ್ಟ ಅದ, ಅವ್ರಿಗೆ ಬಿಟ್ಟತ್ತ ವಿಚಾರ ಅದ. ಅವ್ರ ಮನೆ ಒಂದು ಮಾಧ್ಯಮ ಜೊತೆ ಮಾತಾಡೋದ ಹೇಳಿದ್ರು, PPP ಮಾಡೆಲ್ ಒಂದು ಮೆಡಿಕಲ್ ಕಾಲೇಜ್ ಆದ್ರೂ ಸರ್ಕಾರದ ಒಂದು ಇರುಗಳು ಇರ್ತಾವ, ಅದ್ರಾಗಿನ SC ST ಒಂದು ಕೆಟಗರಿಗೆ ಹಂಗ ನಾವು ತುಂಬ್ಕೋತ ಹೋದ್ರಿಂದ ಏನ್ ಸಮಸ್ಯೆ ಆಗತ್ತ ಅಂತಾರ. ಮತ್ತ ಅವ್ರಿಗೆ ಏನು ಲಾಭ ಇಲ್ಲ ತುಂಬ್ಕೋತನ ಮಾಡೋದು ಹಂಗ ಉದ್ದೇಶ ಏನು? PP ಮೇಲೆ ಮಾಡೋ ಉದ್ದೇಶ ಏನು? ಇವತ್ತು MB ಪಾಟೀಲ್ ಹೇಳಿದ್ರು, ಇಲ್ಲ ಖಾಸಗಿ ಸಭಾ ಯುಕ್ತಲ್ಲಿ ಮಾಡಿದ್ರೆ ಅವ್ರಿಗೆ ಏನು ಲಾಭ ಇಲ್ಲ. ಲಾಭ ಇಲ್ಲದೆ 500 ಕೋಟಿ ಕೊಡ್ತಾರೆ ಹೆಂಗ? ಇವತ್ತು 10 ಮಕ್ಕಳ ಕೈಯಾಗ 10 ರೂಪಾಯಿ ಕೊಡಕ್ಕಾಗಿಲ್ಲ. ಹುಡುಗಾಟಿಗೆಲ್ಲ ಬೆವರ್ಸು ದುಡಿದ್ರೆ ಒಬ್ಬ ರೈತರ ಮಕ್ಕಳಿಗೆ 100 ರೂಪಾಯಿ ಬರಂಗಿಲ್ಲ. 500 ಕೋಟಿ ರೂಪಾಯಿ ಎಲ್ಲಿಂದ ತಂದು ಹಾಕ್ತಾರೆ ಇವರು? ಮತ್ತೆ ಅವಶ್ಯಕತೆ ಏನದ? ಯಾವುದೇ ಇವತ್ತ ಶ್ರೀಮಂತರು ಉದ್ಯಮಿದಾರರು ಇವತ್ತು ಬಂಡವಾಳ ಹೂಡ್ತೀವಪ್ಪ ಅಂದ್ರ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಲಾಭ ಇಲ್ಲದೇನೆ ಅವ್ರು ಎಂದೂ ಮಾಡಂಗಿಲ್ಲ. ಇದು ಮೊದಲು ಇಲ್ಲಿ ಯಾರು ಜನ ಮೂರ್ಖರಲ್ಲ, ಎಲ್ಲರಿಗೂ ಅರ್ಥ ಆಗ್ತದ. ಇವೆಲ್ಲ ಬಿಟ್ಬಿಡ್ರಿ ನೀವು ಮರೆಮಾಚುವಂತ ಕೆಲಸ. ಇದು ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ಆಗಬೇಕೆ ಹೊರತಾಗಿ ಯಾವುದೇ ಕಾರಣಕ್ಕೂ ಖಾಸಗಿ ಕೈ ಕೊಡಬಾರ್ದು. ನೀವು ಏನೋ ನಡೆಸ್ತಿತ್ತಪ್ಪ ಅಂದ್ರೆ 500 ಕೋಟಿ ಅಲ್ಲ 1000 ಕೋಟಿ ಏನು ಖರ್ಚು ಮಾಡಿ ಬೇರೆ ಇನ್ನೊಂದು ಆಸ್ಪತ್ರೆ ತೆಗಿರಲಿ ನೀವು, ಜನ ಬಗ್ಗೆ ಕಳ್ಕಳಿ ಇತ್ತಪ್ಪ ಅಂದ್ರೆ. ಅದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಸುಮ್ಮನೆ ಸರ್ಕಾರದ ತಂದಿಕ್ಸಿಂದ ಖಾಸಗಿಗಳು ಕೊಡುವ ಸರ್ಕಾರಕ್ಕೆ ಬೆಲೆ ಆಳು ತಿಳಿತೇನಂತು. ಮತ್ತೆ ಪ್ರತಿಯೊಂದಕ್ಕೂ ನೀವು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡೋದಾದ್ರೆ ಸರ್ಕಾರಕ್ಕೆ ಬೋರ್ಡ್ ಹಾಕ್ಬಿಡ್ರಿ, ಖಾಸಗಿ ವಿಧಾನಸೌಧ ಇದು ಸರ್ಕಾರದಲ್ಲ ಅಂತೇಳಿ. ಏನ್ ಅರ್ಥನೇ ಇಲ್ಲ. ಆಳಿತ ಅಂತಂದ್ರೆ ಏನಿದೆ ಅರ್ಥ? ಜನ ಓಟ್ ಹಾಕಾರಿಸಿ MLA ಮಾಡಿ ಮಂತ್ರಿಯಾಗಿ ನೀವು ಸರ್ಕಾರದ ಮಂತ್ರಿ ಅಥವಾ ಖಾಸಗಿ ಮಂತ್ರಿಗಳು ಇವೆಲ್ಲ ಸರ್ಕಾರ ಖಾಸಗಿ ಸರ್ಕಾರ ಅನ್ನಿದು ಸರ್ಕಾರ ಅಂತ ಅದಕ್ಕೊಂದು ಬೆಲೆ ಅದ. ಪ್ರಜಾಪ್ರಭುತ್ವ ಒಳಗ ಪವಿತ್ರ ಓಟನ್ನು ಹಾಕಿ ಅಧಿಕಾರ ಕೊಟ್ಟಾರ ಜನ, ಅದು ಸರ್ಕಾರ ರಚನೆ ಮಾಡ್ಕೊಂಡು ಇವತ್ತ ವಿಧಾನಸೌಧ ಕೂತೀರಿ. ಮತ್ತೆ ಎಲ್ಲಾನು ಖಾಸಗೀಕರಣ ಮಾಡೋದಾದ್ರೆ ನಿಮ್ದು ಏನೂ ಕೆಲಸ ಇಲ್ಲ. ಅಲ್ಲಿ ವಿಧಾನಸೌಧ ಬಾಗಿಲು ಹಾಕಿ ಮೂಳೆ ಹಚ್ಚಿಬಿಡು ವಿಧಾನಸೌಧ ಮುಂದೆ. ಅದಕ್ಕೆ ಇದು ಈಗಲೂ ಸರ್ಕಾರ ಎಚ್ಚೆತ್ತುಕೊಂಡು ಈಗೇನೋ ಕಣ್ ತೆಗೆದ 2 ಮಂತ್ರಿಗಳು. ಅದಕ್ಕೆ ಈ ವಾರದಲ್ಲಿ ನಾವು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಬಳಿ ಕೂಡಿಸಿ ಇದ್ರ ಬಗ್ಗೆ ಅಂತಿಮ ಒಂದು ಹಂತಕ್ಕೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ನುಡಿಯುವಂತೆ ನಡೆಯುವಂತ ಕೆಲಸ 2 ಸಚಿವ ದ್ವಯರು ಮಾಡ್ಬೇಕಂತ ತಿಳ್ಕೊಂಡು ನಾನು ಒತ್ತಾಯಪಡಿಸ್ತೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇಲ್ಲಿವರೆಗೆ ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।